ನಮಃ ಶಿವಾಯ. ವೀಕ್ಷಕರೇ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ನೋಡಿ, ಜಾತಕಗಳ ಬಗ್ಗೆ ತಿಳಿಸ್ತಾ ಇದ್ದೆ. ನಿಮ್ಮ ಕುಂಡಲಿಯಲ್ಲಿ ಏನಾದರೂ ದೋಷಗಳಿದ್ರೆ ಉದಾಹರಣೆ ಮೂಲಕ ತಿಳಿಸ್ತಾ ಇದ್ದೆ. ಆ ದೋಷಗಳನ್ನು ಸರಿಪಡಿಸ್ಕೊಂಡ್ರೆ ಏನಾಗುತ್ತೆ, ಸರಿಪಡಿಸ್ಕೊಳ್ದೆ ಇದ್ರೆ ಏನಾಗುತ್ತೆ ಅಂತ ತಿಳಿಸ್ತಾ ಇದ್ದೇನೆ. ನನ್ನ ಒಬ್ಬ ಕ್ಲೈಂಟು ಗುಲ್ಬರ್ಗ ಜಿಲ್ಲೆಯವರು ನೋಡಿ, ಮಿಥುನ ಲಗ್ನದಲ್ಲಿ ಹುಟ್ಟಿದ್ರು. ಲಗ್ನದಲ್ಲೇ ಮಂಗಳ ಕೂಡ ಇದ್ದ, ಮತ್ತು 4ನೇ ಮನೆಯಲ್ಲಿ ಸೂರ್ಯ ಮತ್ತು ರಾಹು, ಅಂದ್ರೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತು ರಾಹು ಇದ್ದು. ಈ 4ನೇ ಮನೆಯಲ್ಲಿ 2 ಪಾಪಗ್ರಹಗಳಿದ್ದಾವೆ, ಹಾಗೂ 1ನೇ ಮನೆಯಿಂದ ಮಂಗಳ ದೃಷ್ಟಿ ಆಗ್ತಾ ಇದ್ದಾನೆ. ನೋಡಿ, 4ನೇ ಮನೆಯಲ್ಲಿ 1 ಪಾಪಗ್ರಹ ಇದ್ರೂ ನಿಮಗೆ ತೊಂದರೆ ಕೊಡ್ತಾ ಇರುತ್ತೆ. ಅಕಸ್ಮಾತ್ ಅದು ಶತ್ರುಗ್ರಹ ಆದ್ರೆ 2 ಇದ್ಬಿಟ್ರೆ ಏನಾಗುತ್ತೆ ಅಂದ್ರೆ ಮನಸ್ಸಿಗೆ ಕಿರಿಕಿರಿ ಇರುತ್ತೆ. 1, ಅದಕ್ಕಿಂತಲೂ ಹೆಚ್ಚಾಗಿ ಮನೆ ಇರುತ್ತಲ್ಲ, ನಿಮ್ಮ ಮನೆಯನ್ನು ಮಾರಿಕೊಳ್ಳುವ ಒಂದು ತೊಂದರೆ ಉಂಟಾಗ್ಬಿಡುತ್ತೆ. ಮನೆ ಮಾರಿಬಿಡ್ತೀರಾ, ಅಕಸ್ಮಾತ್ ಮನೆ ಕಟ್ಲಿಕ್ಕೆ ತೊಂದರೆ ಆಗ್ತದೆ. ಮೊದಲು ಮನೆ ಕಟ್ಟಿದ್ರಪ್ಪ ಅಂದ್ರೆ ಮನೆ ಕಟ್ಟಿದ ಮನೆ, ಹೊಸ ಮನೆಯನ್ನು ಮಾರೋ ಸ್ಥಿತಿಗೆ ಬಂದ್ಬಿಡ್ತೀರ. ಅದಕ್ಕಾಗಿ ಈ ದೋಷಗಳನ್ನ ಮೊದಲೇ ನಿವಾರಿಸ್ಕೋಬೇಕು. ಯಾಕೆ ಈ ವಿವರಣೆಗಳನ್ನು ಕೊಡ್ತಾ ಇದ್ದೇನೆ, ಜಾತಕಗಳನ್ನು ವಿವರಿಸ್ತಾ ಇದ್ದೇನೆ ಅಂದ್ರೆ ನೀವು ತಿಳ್ಕೊಳ್ಳಿ. ಯಾರಿಗಾದ್ರೂ ನಿಮ್ಮ ಪರಿಚಯದವರಲ್ಲೋ ಅಥವಾ ನಿಮ್ಮಲ್ಲೋ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಈ ರೀತಿ ತೊಂದರೆ ಇದ್ರೆ, ಈ ರೀತಿ ತೊಂದರೆಗಳಿದ್ರೆ ಆ ತೊಂದರೆಗಳನ್ನು ನಿವಾರಿಸ್ಕೋಬಹುದು. ನೋಡಿ, 4ನೇ ಮನೆಯಲ್ಲಿ ಸೂರ್ಯ ಇದ್ದ, ರಾಹು ಇದ್ದ, ಮಂಗಳ 1ನೇ ಮನೆಯಲ್ಲಿದ್ದ, ನೋಡ್ತಾ ಇದ್ದ. 3 ಗ್ರಹಗಳು ಉಂಟಾದವು. ಆ ವ್ಯಕ್ತಿ ಮನಸ್ಸಿಗೆ ಶಾಂತಿಯಿಂದ ನೆಮ್ಮದಿಯಿಂದ ಇರಬಹುದಾ? ಇಲ್ಲ ವೀಕ್ಷಕರೇ, ಅವರು ಅಷ್ಟು ನೆಮ್ಮದಿಯಾಗಿ ಶಾಂತಿಯುತವಾಗಿರಲ್ಲ. 4ನೇ ಮನೆಯಲ್ಲಿ ಮಂಗಳ ನೋಡ್ತಾ ಇದ್ದಾನೆ, ಸಿಟ್ಟು ಬರ್ತಾ ಇರುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ಮನೆಯನ್ನು ಮಾರ್ಕೊಂಡ್ಬಿಟ್ಟಿದ್ರು ಕೂಡ. ಹಾಗೆಯೇ ಮತ್ತೊಬ್ಬ ಕ್ಲೈಂಟ್ ಕೂಡ 4ನೇ ಮನೆಯಲ್ಲಿ ಶನಿ ಮತ್ತು ರಾಹು ಇತ್ತು. ಅವ್ರಿಗೂ ಕೂಡ ಹೇಳಿದೆ, ನೀವು ಮನೆ ಮಾರ್ಕೊಂಡು ಹೋಗೋ ಪರಿಸ್ಥಿತಿ ಬಂದು ಬಿಡಬಹುದು ಅಂತ. ಹೌದು ಗುರುಗಳೇ, ನನಗೆ 2 ಮನೆ ಇದ್ದು 1 ಮನೆ ಮಾರಿ ಆಗಿದೆ ಆಲ್ರೆಡಿ. ಬೇಕಾ ಈ ತೊಂದರೆಗಳು? ಒಂದು ಸಣ್ಣ ಆಲೋಚನೆ, ನೀವು ಕಳ್ಕೊಳ್ಳೋದು ಏನಿದೆ? ನಿಮ್ಮ ಶಾಸ್ತ್ರಿಗಳಿಗೆ 1-2 ಜಾತಕ ತೋರಿಸಿ, ನಮ್ಮ ಜಾತಕ ಏನಿದೆ, ಏನೇನು ತೊಂದರೆ ಇದ್ದಾವೆ ತಿಳ್ಕೊಳಕ್ಕೆ ಏನು ಪ್ರಾಬ್ಲಮ್? ಹಾಗಾದ್ರೆ ಇದನ್ನು ಉಳಿಸ್ಬೋದಿತ್ತಾ? ಎಸ್, ಉಳಿಸ್ಬಹುದಿತ್ತು. 1ನೇ ಮನೆ ಮಂಗಳನನ್ನ ಧ್ಯಾನದಿಂದ, ಮಂಗಳ ಗ್ರಹ ನವಗ್ರಹ ಮಂತ್ರ ಬರುತ್ತೆ, ಆ ಮಂತ್ರ ಧ್ಯಾನ ಮಾಡಿದ್ರೆ ಆಯ್ತು. ಖರ್ಚೇನಿರುತ್ತೆ? ಏನು ಖರ್ಚು ಬರಲ್ಲ. ಇನ್ನು ಸೂರ್ಯ ಇದ್ದ, ಸೂರ್ಯ ಮತ್ತು ರಾಹುವನ್ನು ಶಾಂತಗೊಳಿಸಿದ್ರೆ, ಬುಧನ ಮನೆಯಲ್ಲಿ ಸೂರ್ಯ ಸ್ಟ್ರಾಂಗ್ ಆಗೇ ಇರ್ತಾನೆ, ಕನ್ಯಾ ರಾಶಿಯಲ್ಲಿ, ಏನು ತೊಂದರೆ ಇಲ್ಲ. ಮತ್ತು ಇಲ್ಲಿ ನೋಡಿ, ಸೂರ್ಯ ಮತ್ತು ರಾಹು ಜೊತೆಗೆ ಅಂದಾಗ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ಪಿತೃದೋಷ ಇದೆ ಅಂತ ಹೇಳುತ್ತೆ. ಪಿತೃದೋಷವೂ ಇದೆ, ಕುಜ ದೋಷವೂ ಇದೆ. 1ನೇ ಮನೆಯಲ್ಲಿ ಮಂಗಳ ಇದ್ರೆ ಕುಜ ದೋಷ ಇದೆ. ಕುಜ ದೋಷಕ್ಕೆ ಧ್ಯಾನ ಮುಖೇನ ಶಾಂತಿ ಮಾಡ್ತೇವೆ ಇಲ್ಲಿ ಈ ಜಾತಕದಲ್ಲಿ. ಹಾಗೆ ಸೂರ್ಯ ಮತ್ತು ರಾಹು ಇದ್ರೆ ನೋಡಿ, ಶ್ರೀರಂಗಪಟ್ಟಣಕ್ಕೆ ಹೋಗಿ ಮೋಕ್ಷ ನಾರಾಯಣ ಬಲಿ ಹೋಮ ಮಾಡಿಸಿದ್ರಾಗಿತ್ತು, ಅಥವಾ ಗೋಕರ್ಣದಲ್ಲೂ ಕೂಡ ಮಾಡಿಸ್ಬೋದು. ಈ ರೀತಿ ತೊಂದರೆಗಳನ್ನು ನಿವಾರಿಸ್ಕೊಂಡಿದ್ರೆ ಅವ್ರ ಮನೆ ಉಳಿತಾ ಇತ್ತು. ನೋಡಿ, ಜಾತಕದಲ್ಲಿ ಪರಿಹಾರವೂ ಕೂಡ ಇದೆ, ಪರಿಹಾರ ಮಾರ್ಗ ಕೂಡ ಇದೆ. ಅದಕ್ಕೆ ಪುಸ್ತಕನೇ ಇದೆ, ಗ್ರಂಥಗಳೇ ಇದ್ದಾವೆ. ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ ಪರಿಹಾರ ಏನು ಅಂತ. ಈ ಪರಿಹಾರಗಳನ್ನ ನಿಮ್ಮ ಶಾಸ್ತ್ರಿ ಮುಖೇನ ತಿಳ್ಕೊಂಡ್ಬಿಟ್ಟಿದ್ರೆ ನಿಮಗೂ ಕೂಡ ಸಾಕಷ್ಟು ತೊಂದರೆಗಳನ್ನ ಪರಿಹಾರ ಮಾಡ್ಕೋಬಹುದು. ನೋಡಿ, ದೋಷವಿರದ ಜಾತಕ ಇರುವುದೇ ಇಲ್ಲ. ಯಾಕೆಂದ್ರೆ ದೋಷ ಇರದೇ ಇದ್ರೆ ನಾವು ಹುಟ್ಟತಾನೆ ಇರಲ್ಲ. ಕರ್ಮ ಇದ್ರೆ ಮಾತ್ರ ಹುಡ್ತೇವೆ, ದೋಷ ಇದ್ರೆ ಮಾತ್ರ ಹುಡ್ತೇವೆ. ದೋಷರಹಿತನಾದ ಜಾತಕ ಇರೋದೇ ಇಲ್ಲ. ರಾವಣ
ತನ್ನ ಮಗು ಹುಟ್ಟುವಾಗ ಇಂದ್ರಜಿತ್ ಏನು ಹುಟ್ಟುತ್ತಾನಲ್ಲ, ಆ ಇಂದ್ರಜಿತ್ ಹುಟ್ಟುವಾಗ 9 ಗ್ರಹಗಳನ್ನ ಕಟ್ಟಾಕಿರ್ತಾನೆ 11ನೇ ಮನೆಯಲ್ಲಿ. ಆದರೆ ಶನಿದೇವರು ಮಗು ಹುಟ್ಟುವ ಕಾಲಕ್ಕೆ ತಮ್ಮ ಒಂದು ಕಾಲನ್ನ ಕಡೆಗೆ 12ನೇ ಮನೆಗೆ ಇಟ್ಟುಬಿಡ್ತಾರೆ. ನೋಡಿ, 9 ಗ್ರಹಗಳನ್ನು ಕಟ್ಟಾಕಿದ್ದು. ಶನಿದೇವರು ಆ ರೀತಿ ಮಾಡದೇ ಹೋಗಿದ್ರೆ ಇಂದ್ರಜಿತನಿಗೆ ಗೆಲುವು ಸಿದ್ಧಗ್ತಾ ಇತ್ತು. ನೋಡಿ, ದೋಷರಹಿತ ಆಗಬೇಕು ಅನ್ಕೊಂಡಿದ್ದ ರಾವಣ, ಅದು ಕೂಡ ನಡೀಲಿಲ್ಲ, ವಿಧಿಯಾಟ. ಇಲ್ಲಿ ನಾವು ಹುಟ್ಟಿದ್ದೇವೆ ಅಂದಮೇಲೆ ದೋಷವನ್ನು ಹೊತ್ತು ತಂದಿದ್ದೇವೆ, ಕರ್ಮದಿಂದ ಬಂದಿದ್ದೇವೆ. ಈ ಕರ್ಮವನ್ನು ಕಳೆದುಕೊಳ್ಳಬೇಕು, ನಾವು ದೋಷಗಳನ್ನು ಕಡಿಮೆ ಮಾಡ್ಕೋಬೇಕು. ದೋಷದ ಕಾರಣ, ಕರ್ಮದ ಕಾರಣ ದುಃಖ, ನೋವು, ಸಂಕಟಗಳನ್ನು ಅನುಭವಿಸ್ತಾ ಇರ್ತೇವೆ. ಈ ಕರ್ಮವನ್ನು ಕಳ್ಕೊಂಡ್ರೆ ದುಃಖ, ನೋವು, ಸಂಕಟವನ್ನು ಅನುಭವಿಸೋ ಹಾಗಿಲ್ಲ, ನೆಮ್ಮದಿ ಇರುತ್ತೆ ಮನಸ್ಸಲ್ಲಿ. ಈ ದೋಷಗಳನ್ನು ಕಳೆದುಕೊಳ್ಳೋಕೆ ಏನ್ ದೊಡ್ಡ ವಿಷಯ ಇರಲ್ಲ. ಧ್ಯಾನ ಮುಖೇನ ಅಥವಾ ಗುಡಿಗಳ ದರ್ಶನ ಮುಖೇನ ನೀವು ಮಾಡಬಹುದು. ನೋಡಿ, ಎಷ್ಟೋ ನಿಮ್ಮ ಈಗಿರುವ ಸ್ಥಿತಿಗಿಂತ ಒಂದು 10-20% ಚೆನ್ನಾಗಾಗ್ಬಿಟ್ರೆ ನಿಮ್ಮ ಮನಸ್ಸಿನ ನೆಮ್ಮದಿ, ಆ ಮನೆಯಲ್ಲೂ ಕೂಡ ಶಾಂತಿಯುತ ವಾತಾವರಣ ನಿರ್ಮಾಣ ಆದ್ರೆ ಎಷ್ಟು ಒಳಿತು. ಒಂದು ಸಣ್ಣ ಬದಲಾವಣೆ, ದಿನಕ್ಕೆ 5 ನಿಮಿಷ ಧ್ಯಾನ ಮಾಡಿ ಸಾಕು, ಗೆಲ್ತೀರ. ನಿರಂತರ ಮಾಡಬೇಕು, ಜೀವನ ಪೂರ್ತಿ ಮಾಡಬೇಕು. ನೋಡಿ, ಈ ಯೂಟ್ಯೂಬ್ ಚಾನಲ್ ಇರೋದೇ ನಿಮ್ಮ ತೊಂದರೆಗಳು ಯಾಕೆ ಬರ್ತಿದ್ದಾವೆ ಅಂತ ತಿಳಿಸ್ಲಿಕ್ಕೆ, ಮತ್ತು ತೊಂದರೆ ಪರಿಹಾರ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಲಿಕ್ಕೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಆಶೀರ್ವಾದ ಮಾಡಿದ್ದೀರಾ, ತುಂಬಾ ಖುಷಿ ಆಗುತ್ತೆ. ಧನ್ಯವಾದಗಳು. ನನಗಂತೂ ಈ ಯೂಟ್ಯೂಬ್ ಚಾನಲ್ ಮಾಡಿ ಬಹಳ ಖುಷಿ ಇದೆ, ನನಗೆ ಅಭಿಮಾನವೂ ಕೂಡ ಇದೆ. ನಿಮ್ಮ ಅಭಿಮಾನ ನೋಡಿ ನಮಗೆ ಖುಷಿ ಆಗುತ್ತೆ. ನಿಮಗೆ ಯಾರಿಗಾದ್ರೂ ಕೂಡ ಮಾಟ ಮಂತ್ರ, ವಾಮಾಚಾರ, ದುಷ್ಟಶಕ್ತಿ ಪ್ರಯೋಗಗಳಾಗಿದ್ರೆ, ಚೌಡಿ ಪ್ರಯೋಗಗಳು, ಆತ್ಮಗಳ ಪ್ರಯೋಗಗಳಾಗಿದ್ರೆ ನಮಗೆ ಕರೆ ಮಾಡಬಹುದು. ನಾವು ಹೇಳ್ತೇವೆ ಹೇಗೆ ಈ ತೊಂದರೆಗಳಿಂದ ಹೊರಗೆ ಬರಬಹುದು ಅಂತ ನಾವೇ ತಿಳಿಸ್ತೇವೆ. ಸಾಧ್ಯವಾದರೆ ಅದನ್ನ ಹೇಗೆ ತೆಗೆಯೋದು ಕೂಡ ನಾವೇ ತೆಗೆಸ್ತೇವೆ ಕೂಡ. ನೀವು ನಮಗೆ ಕರೆ ಮಾಡಬಹುದು. ಇದರಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ದೇವೆ, ರಿಸರ್ಚ್ ಇನ್ನೂ ಮಾಡ್ತಾ ಇದ್ದೇನೆ. ನಿಮ್ಮ ಮನೆಯಲ್ಲಿಯೇ ಹೇಗೆ ತಗ್ಗಿಸಬಹುದು ಮತ್ತು ಇನ್ನು ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಹೆಚ್ಚುವರಿ ಇತ್ತಪ್ಪ, ಇನ್ನೂ ಕಷ್ಟ ಕೊಡ್ತಾ ಇದ್ದೇವೆ, ತೆಗಿತೇವೆ. ನಾವೇ ಅದಕ್ಕೂ ಕೂಡ ಸ್ಪೆಷಲೈಸೇಷನ್ ಮಾಡಿದ್ದೇವೆ. ನಮ್ಮ ಹುಡುಗರ ಇದ್ದಾರೆ, ಅದರಲ್ಲೂ ನಮ್ಮ ಶಿವಮೊಗ್ಗ ಶ್ರೀ ಮಧು ಇದ್ದಾನೆ, ತೆಗಿತಾರೆ. ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.